ಇಂದಿನ ವಿಡಿಯೋದಲ್ಲಿ ಮುಂಬೈನ ವಿಶೇಷ ತಿನಿಸು ಆದಂತಹ ಪಾವ್ ಬಜ್ಜಿಯನ್ನು ಹೇಗೆ ಮಾಡುವುದು ಅಂತ ಹೇಳಿ ತೋರಿಸಿಕೊಡ್ತಿದ್ದೇವೆ ವೀಕ್ಷಕರೇ. ನಾವು ನಂದಿನಿ ಬಟರ್ನ ಯೂಸ್ ಮಾಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಅದು ನಮ್ಮ ಕರ್ನಾಟಕದ್ದು, ನಮ್ಮ ನಂದಿನಿ ನಮ್ಮ ಹೆಮ್ಮೆ. ಮೊದಲಿಗೆ ಒಂದು ಬಾಣಲಿಯಲ್ಲಿ ಬಟರ್ನ ಹಾಕೋಬೇಕು. ಒಂದು 100 ಗ್ರಾಮ್ ಬಟರ್ ಹಾಕಿದ್ರೆ ಸಾಕು. ನೀವು ಬಟರ್ನ ಹಾಕಿದ ನಂತರದಲ್ಲಿ ಇಲ್ಲಿ ನೋಡಿ, ಇದು ಪಾವ್ ಭಾಜಿ ಮಸಾಲ ಎವರೆಸ್ಟ್ ಯೂಸ್ ಮಾಡ್ತಾಯಿದ್ದೀವಿ ನಾವು. ಸ್ವಲ್ಪ ಜೀರಿಗೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರದಲ್ಲಿ ಈರುಳ್ಳಿ ಒಂದು 3 ರಿಂದ 4 ಈರುಳ್ಳಿನ ಹಾಕಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡಬೇಕು ಬಟರ್ನಲ್ಲಿ. ಈರುಳ್ಳಿ ಮತ್ತು ಜೀರಿಗೆ ಚೆನ್ನಾಗಿ ಫ್ರೈ ಆದ ನಂತರದಲ್ಲಿ ಒಂದು 2 ಚಮಚದಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು 2 ಚಮಚ ಅರಿಶಿಣ ಪೌಡ್ರ್ ಹಾಕಬೇಕು. ಅರಿಶಿಣ ಪೌಡ್ರ್ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಒಂದು 2 ಚಮಚ ಅಚ್ಚ ಖಾರದ ಪುಡಿ ಹಾಕೋಬೇಕು ಇದಕ್ಕೆ. ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಆದ ನಂತರದಲ್ಲಿ ಎವರೆಸ್ಟ್ದು ಪಾವ್ ಭಾಜಿ ಮಸಾಲ ಇದನ್ನು ಹಾಕಿ 1 ಪ್ಯಾಕೆಟ್ ಹಾಕಿದ್ರೆ ಸಾಕು. ನೀವು ಚೆನ್ನಾಗಿ ಇದು ಮಿಕ್ಸ್ ಆಗಬೇಕೀಗ. ಪಾವ್ ಭಾಜಿಗೆ ಬೇಕಾದಂತಹ ತರಕಾರಿಗಳನ್ನು ಇಲ್ಲಿ ಬೇಯಿಸ್ಕೊಂಡಿದ್ದೀವಿ. ಆಲೂಗಡ್ಡೆ, ಬೀನ್ಸ್, ಬಟಾಣಿ, ಕ್ಯಾರೆಟ್, ಕ್ಯಾಪ್ಸಿಕಮ್ ಚೆನ್ನಾಗಿ ಬಾಯ್ಲ್ ಮಾಡಿ ನಂತರದಲ್ಲಿ ಪಾವ್ ಭಾಜಿ ಮಾಡಬೇಕಾಗುವ ಮಸಾಲಕ್ಕೆ ಈ ತರಕಾರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು 2 ಲೋಟ ನೀರು ಹಾಕಬೇಕು. ನಂತರದಲ್ಲಿ 2 ಲೋಟ ನೀರು ಹಾಕಿ ಈ ರೀತಿ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಬೇಕು. ನಂತರ ಸ್ಮ್ಯಾಶರ್ ತಗೊಂಡು ನಾವೊಂದು 5 ನಿಮಿಷ ಈ ರೀತಿ ಸ್ಮ್ಯಾಶ್ ಮಾಡಿದ್ದಕ್ಕೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದು ಇನ್ನೂ ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ನಮ್ಮ ಫಾಸ್ಟ್ ಯಾವ ರೀತಿ ಕಾಯ್ತಾ ಕೂತಿದೆ ಬಾಂಬೆದು ಪಾವ್ ಭಾಜಿ ತಿನ್ನೋಕ್ಕೆ. ಇದು ಒಳ್ಳೆ ರೀತಿಯಲ್ಲಿ ಸ್ಮ್ಯಾಶ್ ಆಗಿದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿಯನ್ನು ಹಾಕಬೇಕಾಗುತ್ತೆ. ಕೊತ್ತಂಬರಿಯನ್ನು ಹಾಕಿ ಬಟರ್ ಹಾಕಬೇಕು. ಮತ್ತೆ ಒಂದು 50 ಗ್ರಾಮ್ ಬಟರ್ನ ಇದಕ್ಕೆ ಆ್ಯಡ್ ಮಾಡಬೇಕು ವೀಕ್ಷಕರೇ. ಇದು ಆಲ್ಮೋಸ್ಟ್ ರೆಡಿ ಆಗಿದೆ ವೀಕ್ಷಕರೇ. ಈಗ ಒಂದು ಪ್ಯಾನ್ ತಗೊಂಡಿದ್ದೀವಿ. ಇದಕ್ಕೆ ಬ್ರೆಡ್ಡನ್ನು ಈ ರೀತಿ ಕಟ್ ಮಾಡಿ ಇದಕ್ಕೆ ಬಟರ್ನ ಹಾಕಬೇಕಾಗುತ್ತೆ. ಬಟರ್ನ ಹಾಕಿದ್ದೀವಿ. ಬಟರ್ನ ಹಾಕಿ 2 ಸೈಡ್ ಚೆನ್ನಾಗಿ ರೋಸ್ಟ್ ಆಗಬೇಕು ವೀಕ್ಷಕರೇ. ಚೆನ್ನಾಗಿ ಈ ರೀತಿ ರೋಸ್ಟ್ ಆಗಬೇಕು. ಬಟರ್ನ ಈ ರೀತಿ 2 ಸೈಡಲ್ಲಿ ಹಾಕಬೇಕು. ಈಗ ಮುಂಬೈನ ವಿಶೇಷ ತಿನಿಸುವಾದಂತಹ ಪಾವ್ ಭಾಜಿ ರೆಡಿ. ನೋಡಿ ಯಾವ ರೀತಿ ಎಷ್ಟು ಚೆನ್ನಾಗಿ ಬಂದಿದೆ ಪಾವ್ ಮತ್ತು ಭಾಜಿ. ಸೂಪರ್ ಅಲ್ವಾ ವೀಕ್ಷಕರೇ? ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ.